सर्व शेतकरी संघटना ऊस उत्पादकांच्या पाठीशी आहेत, असे सिद्धगौडा मोदगी म्हणाले. भारतीय कृषक समाजाचे अध्यक्ष सिद्धगौडा मोदगी यांनी सांगितले की प्रति टन ऊसाला 3,500 रुपये देणे आवश्यक आहे. तोपर्यंत शेतकऱ्यांच्या चालू असलेल्या आंदोलनाला आमचा पूर्ण पाठिंबा राहील. बेळगाव येथे पत्रकार परिषदेमध्ये बोलताना ते म्हणाले की ऊस नियंत्रण मंडळासाठी दात उपटलेल्या सापासारखा कायदा तयार केला आहे. हजारो कोटींचा नफा मिळवणाऱ्या साखर कारखान्यांनी ऊस उत्पादकांना समर्थन दर देण्यास नकार दिल्याचं दुर्दैव आहे. ಕಬ್ಬಿನ ಹೋರಾಟಕ್ಕೆ ನೀಡತಕ್ಕಂಥ ಕಾರ್ಖಾನೆ ಮಾಲೀಕರು ಸರ್ಕಾರ ಒಂದು ಕಡೆ ಆದರೆ ರೈತ ಹೋರಾಟಗಾರರು ಕಬ್ಬು ಬೆಳೆಗಾರರು ಒಂದು ವೇದಿಕೆ ಮೇಲೆ ಬಂದರು. 2013-14ರಲ್ಲಿ ಪ್ರಾರಂಭವಾದ ಕಬ್ಬು ನಿಯಂತ್ರಣ ಮಂಡಳಿಗೆ ಹಲ್ಲುಕಿತ್ತ ಹಾವಿನಂತ ಒಂದು ಶಾಸನಬದ್ಧ ಸಂಸ್ಥೆ ರಚನೆ ಮಾಡಿ ಅದರಿಂದ ರೈತರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ರೈತರು ಪ್ರತಿ ವರ್ಷ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳಿಗೆ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನ್ಯಾಯವನ್ನು ಪಡೆಯುವಂಥ ಪರಿಸ್ಥಿತಿ ಸಂದಿಗ್ಧ ಪರಿಸ್ಥಿತಿ ನಾವಿದ್ದಾಗ ಇವತ್ತು ಹೋರಾಟದ ಗತವೈಭವವನ್ನು ಮರಳಿಸುವಂಥ ಸಂದಿಗ್ಧ ಸ್ಥಿತಿ ನಾವಿದ್ದೀವಿ. 2013-14ರಂಥ ಒಂದು ದೊಡ್ಡ ಹೋರಾಟ ಇಡೀ ರಾಜ್ಯ ಮಟ್ಟವನ್ನು ಸರ್ಕಾರವನ್ನು ಅಲ್ಲಾಡಿಸುವಂಥ ಪರಿಸ್ಥಿತಿ ಆಗಿತ್ತು. ಅವಾಗ ಸರ್ಕಾರ ಒಪ್ಪಿಕೊಂಡು ಏನೋ ಟನ್ನಿಗೆ 165 ರೂಪಾಯಿ ಕೊಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರವನ್ನು ಒಪ್ಪಿಕೊಂಡಿತ್ತು. ಅದಾದಮೇಲೆ 2018-19ರಲ್ಲಿ ಕೂಡ ದೊಡ್ಡ ಪ್ರಮಾಣದ ಚಳವಳಿ ಆಗಿತ್ತು. ಆದರೂ ಕೂಡ ಸರ್ಕಾರ ಬುದ್ಧಿ ಕಲಿಯಲಿಲ್ಲ. ಈ ವರ್ಷ ಮತ್ತೆ ನಾವು ಇವತ್ತು ಮಾಡುವಲ್ಲವೇ ಮಡಿಯುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಕಬ್ಬು ಬೆಳೆಯ ನಿಗದಿಗಾಗಿ ಇವತ್ತು ಕನಿಷ್ಠ ರೇಟನ್ನು ಕೇಳ್ತಕ್ಕಂಥ ರೈತರು ಇವತ್ತು ಪ್ರತಿ ಟನ್ ಕಬ್ಬಿಗೆ ಸಾವಿರಾರು ರೂಪಾಯಿಗಳ ಲಾಭವನ್ನು ಪಡಿತಕ್ಕಂಥ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಸಾವಿರಾರು ಗಂಟಲೆ ಆದಾಯವನ್ನು ಮಾಡತಕ್ಕಂಥ ಸರ್ಕಾರ ರೈತರಿಗೆ ಒಂದು ಕನಿಷ್ಠ ವ್ಯವಹಾರ ವಿಧಾನ ತೋರದೇ ತಮ್ಮ ಹಠವರ್ತನವನ್ನು ಕಾರ್ಖಾನೆ ಮಾಲೀಕರ ಪರವಾಗಿ ಮಾಡತಕ್ಕಂಥದ್ದು ಬಹಳ ಆಘಾತಕರ ಸಂಗತಿಯಾಗಿದ್ದು, ಅದಕ್ಕಾಗಿ ಇವತ್ತು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮತ್ತೆ ರೈತರು ಸಿಡಿದೆದ್ದೇಳುವಂಥ ಸಮಯ ಬಂದಿದೆ. ಅದಕ್ಕಾಗಿ ಇವತ್ತು ನಾವೆಲ್ಲ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ, ಜಿಲ್ಲೆಯಲ್ಲಿ ತಾಲೂಕಲ್ಲಿ ಹೋರಾಟ ಮಾಡ್ತಕ್ಕಂಥ ನಾವು ಇವತ್ತು ಎಲ್ಲ ರೈತ ಬೆಳೆಗಾರರಿಗೆ ಹೋರಾಟಗಾರರಿಗೆ ಒಂದು ಇವತ್ತು ರಾಜ್ಯ ಮಟ್ಟದ ಸಭೆ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇವತ್ತು ನಾವು ಬೇಡಿಕೆ ಇಟ್ಟಂಥ ಪ್ರತಿ ಟನ್ ಕಬ್ಬಿಗೆ ಸಾಗಾಣಿಕೆ ವೆಚ್ಚ ಮತ್ತು ಕಟಾವು ವೆಚ್ಚವನ್ನು ಹೊರತುಪಡಿಸಿ ಮೊದಲನೇ ಕಂತಿಗೆ ಏನು ನಾವು 3,500 ರೂಪಾಯಿಂದ ನಿಗದಿ ಮಾಡಿದ್ದೀವಿ, ಅದರಲ್ಲಿ 1 ರೂಪಾಯಿಯನ್ನು ನಾವು ಮುಲಾಜಿಲ್ಲದೆ ಕಾಂಪ್ರಮೈಸ್ ಆಗೋದಿಲ್ಲ. ಕಡ್ಡಾಯವಾಗಿ ನಮಗೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನು ಕಾರ್ಖಾನೆಗಳು ನೀಡಲೇಬೇಕು, ಮೊದಲನೇ ಕಂತಾಗಿ. ಇದಕ್ಕಾಗಿ ನಾವು ಯಾರೂ ಹಿಂದಿಸಿದಂಥ ಪ್ರಶ್ನೆ ಅಲ್ಲ. ಈ ಮೂಲಕವಾಗಿ ನಾವೆಲ್ಲ ರೈತ ಪರ ಹೋರಾಟಗಾರರು ವಿನಂತಿ ಮಾಡ್ಕೋತೇವೆ, ಇದೊಂದು ಅಂತಿಮ ನಿರ್ಧಾರ ಆಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸಬೇಕು. ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಎರಡನೇದಾಗಿ, ನಿನ್ನೆ ಜಿಲ್ಲಾಧಿಕಾರಿ SP ಅವರು ಹೋಗಿ ಕೆಲವೊಂದು ವಿಷಯಗಳನ್ನ ಮಾತಾಡ್ಕೊಂಡು ಬಂದರೂ ಕೂಡ ಇದು ರೈತರ ಜೊತೆ ವ್ಯವಹಾರ ಮತ್ತು ಬಾರ್ಗೇನಿಂಗ್ ಮಾಡುವಂಥದ್ದು ಬಹಳ ಆತಂಕಕಾರಿ ವಿಷಯ. ಜಿಲ್ಲಾ ಆಡಳಿತ ಸರ್ಕಾರಕ್ಕೆ ರೈತರಿಗೆ ಏನಾದರೂ ನೀವು ಮಾಡಬೇಕು ಅನ್ನುವಂಥ ಆಶೆ ಇದ್ರೆ, ಇವತ್ತಿನ ವಿಶೇಷವಾದಂಥ ಅಪಾರವಂತ ಮಳೆಯಿಂದಾಗಿ ಎಲ್ಲ ನಮ್ಮ ಕೃಷಿ ಬೆಳೆಗಳು ಹಾನಿಯಾಗಿ ಇವತ್ತು ಉಳಿದಂಥ ಒಂದು ಬೆಳೆ ನಮ್ಮ ಕಬ್ಬಿಗೆ ಕೂಡ ನೀವು ಯೋಗ್ಯ ಧಾರಣೆ ಕೊಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಜಿಲ್ಲಾ ಆಡಳಿತ ಯಾರ ಪರವಾಗಿದೆ ಅನ್ನುವಂಥ ಮಾತನ್ನು ನಾವು ಕೇಳಬೇಕಾಗಿದೆ. ಕಾರ್ಖಾನೆ ಪರವಾಗಿದ್ರೆ ಕಾರ್ಖಾನೆ ಪರವಾಗಿ ಅಂತ ಹೇಳ್ರಿ, ರೈತರ ಪರವಾಗಿದ್ರೆ ರೈತರ ಪರವಾಗಿ ಅಂತ ಹೇಳ್ರಿ. ಇವು ಎಲ್ಲ ಕುಡ್ಕೊಂಡು ಮಧ್ಯಸ್ಥಿಕೆ ವಹಿಸಬೇಕು, ರಾಜ್ಯ ಸಂಧಾನ ಮಾಡಲಿಕ್ಕೆ ನಮಗೆ ಸಮಗ್ರ ಸುತಾರ ನಮಗೆ ಒಪ್ಪುವುದಿಲ್ಲ. ಅದಕ್ಕಾಗಿ ಇವತ್ತಿನ ಬೆಳವಣಿಗೆ ಏನಂತಂದ್ರೆ, ಇವತ್ತು ನೀವೆಲ್ಲ ಒಂದು ಒಪ್ಪಂದದ ನಿರ್ಧಾರಕ್ಕೆ ಮಹಾರಾಷ್ಟ್ರದಲ್ಲಿ 3,750 ರೂಪಾಯಿಗೆ ದರ ನಿಗದಿ ಮಾಡೋ ಸಂಬಂಧವಾಗಿ ರಾಜು ಶೆಟ್ಟಿ ರೈತ ಸಂಘದ ಹೋರಾಟ ಮಾಡ್ತದೆ ಶೇತಕರ ಸಂಘಟನೆಗಳು. ಇಲ್ಲಿ ಕರ್ನಾಟಕದ ನಾವು ಕೇಳಿದ್ದು 3,500 ರೂಪಾಯಿ. ಪ್ರತಿ ವರ್ಷ ನಾವು ಇಷ್ಟೆಲ್ಲ ಹಕ್ಕುಚ್ಚಕ್ಕಾಟ ಹೋರಾಟ ಮಾಡೋದು ಕೂಡ ಏನೂ ಹೋರಾಟ ಇಲ್ಲದೆ ಮಹಾರಾಷ್ಟ್ರದಲ್ಲಿ ಪ್ರತಿ ಟನ್ ಕಬ್ಬಿಗೆ ಕರ್ನಾಟಕಕ್ಕಿಂತ 200 ರೂಪಾಯಿ 150 ರೂಪಾಯಿ ಜಾಸ್ತಿ ಕೊಡ್ತಕ್ಕಂಥ ಇವತ್ತಿಗೂ ಸಂಪ್ರದಾಯ ಮುಂದುವರೆದಿದೆ. ಆದರೆ ಇವತ್ತು ನಮ್ಮಲ್ಲಿ ಆಗ್ತಿದೆ ಅನ್ನೋಂಥದ್ದನ್ನು ಸರ್ಕಾರ ನಮ್ಗೆ ಉತ್ತರ ಕೊಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾವು ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದೀವಿ. ತಾಲೂಕಿನಲ್ಲಿ ಹೋಬಳಿಯಲ್ಲಿ ಆಗ್ತಕ್ಕಂಥ ಹೋರಾಟಗಳು ಎಲ್ಲ ಹೋರಾಟಗಳು ಇವತ್ತಿನ ವೇದಿಕೆಯಿಂದ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇವೆ. ದರ ನಿಗದಿ ವಿಷಯದಲ್ಲಿ ರಾಜಿ ಆಗಬಾರ್ದು, ಗಟ್ಟಿಯಾದಂಥ ಹೋರಾಟ ಮಾಡಲಿಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೇವೆ. ಒಂದು ವೇಳೆ ಇತರ ಏನಾದರೂ ಸರ್ಕಾರ ಮುಂದಾಗಿ ದರ ನಿಗದಿ ವಿಫಲವಾದಲ್ಲಿ
ರಾಜ್ಯ ಮಟ್ಟದ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗ್ತಾವ ಅಂತ ಮಾತನ್ನ ಹೇಳಲಿಕ್ಕೆ ಈ ವೇದಿಕೆ ಮುಖಾಂತರ ನಾನು ತಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. दरम्यान माजी मंत्री शशिकांत नायक यांनी सांगितले की उत्तर कर्नाटकातील विविध शेतकरी संघटना एकत्र येऊन लढा देत आहेत आणि सर्वांचा पाठिंबा आहे. ಸಂಘಟನೆಗಳು ಅಲ್ಲಿ ಹೋಗಿದಾವೆ. ಇವತ್ತು ಇಲ್ಲಿ ನಮ್ಮ ಗುಲಾಪುರದಳು ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ನಮಗೂ ಈಗ ಎಲ್ಲರ ಕಡೆ ಕೊಡೋಣ ಅಂತೇಳಿ ಇದು ನಡೆದ ಕೂಡ್ತೀವಿ. ಇವತ್ತು ಅದೇನು ನೋಡಿದ್ರೆ ನಮಗೇನು ಬೇರೆ ನ್ಯಾಯ ಏನಿಲ್ಲ. ಇಲ್ಲಿ ಏನಾರ ಆಗಲಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ 30 ಸಂಘಟನೆದವರು ಕೆಲಸ ಮಾಡ್ತಾರೆ. ಮಾಡಬಾರ್ದೇನ ತಪ್ಪೇನ ಅಂತ ಕೇಳ್ತಾರೆ. ಇಲ್ಲ ಗಡುವು ಅಂದ್ರೆ ಎಷ್ಟು ದಿವಸ ಗಡುವು? ಮುಟ್ಬೋದು ಇವತ್ತು ಹೋದ ಸುದ್ದಿ ಬಂದದ್ದು, ಅದಕ್ಕೆ ಇವೆಲ್ಲ ಈಗ ಭಂಡಾರಿಸಿದ್ದಾರೆ. ಈ ಗಡುವು ಅಂದ್ರಲ್ಲ, ಈ ಗಡುವು ಈಗಾಗಲೇ ಈಗ ಅವ್ರು ಏನಾರು ಕೊಡ್ಲಿ, ಇವತ್ತು ಏನಾರು ರೇಟ್ ಹೇಳಿದಾರಪ್ಪ ಅಂದ್ರೆ ನಾವು ಬಿಡೋರಿಲ್ಲ. 3,500 ನಮ್ಗೆ ಕೊಡ್ಲೇಬೇಕಂತೇಳಿ ಒಂದೇ ಬಂದ ಕೊಡ್ತಾ ಇದ್ದೀವಿ. ಕೊಡ್ಲಿಲ್ಲ ಅಂದ್ರೆ ನಾವು ಹಿಂದೆ ಸರಿಯಾಗಿಲ್ಲ. ಜಿಲ್ಲಾಡಳಿತ ಮಧ್ಯಸ್ಥಿಕೆ ಕೆಲಸ ಮಾಡ್ತಿದೆ ಅಂತ ಈಗ ಹೇಳಿದ್ರು. ಈಗ ಒಂದ್ ನಿಮಿಷ ಏನ್ ಹೇಳಿದ್ರೆ ಆಶಾಭಾವ ಐತಂತೇಳಿ ಅಂದ್ರೆ ಎಸ್, ಅದಕ್ಕೆ ನಾವು ಈಗೂ ಬಂದಿದ್ದೀವಿ. ಜಿಲ್ಲಾ ಆಡಳಿತ ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಓಕೆ ಸಂಬಂಧವಾಗಿ ಮಧ್ಯಸ್ಥಿಕಾರ ಮಾಡುವಂತ ಗಟ್ಟಿ ನಿರ್ಧಾರ ತಗೋಬೇಕಂತ ಹೇಳಕತ್ತೀವಿ. ಹೌದಪ್ಪ, ನಮ್ಮ ರೈತರ ಕಣ್ಣಿನ ಮುಂದೆ ಕಾಣ್ತಂತ ಪ್ರತ್ಯಕ್ಷ ಸಾಕ್ಷಿ ಇದಾರ, ಇಷ್ಟು ನೀವು ಕೊಡ್ಲೇಬೇಕು ಅನ್ನೋಂತ ಜಿಲ್ಲಾಡಳಿತಕ್ಕೆ ಕಾರ್ಯವ್ಯಾಪ್ತಿ ಇಲ್ಲ. ಅವ್ರ ದಂಡಾಧಿಕಾರಿಗಳು ಅವ್ರು ಏನ್ ಮಾಡ್ತಾರೋ ಜಿಲ್ಲಾ ಸಂಬಂಧವಾಗಿ ಅವ್ರು ಮಾಡಿದ್ದೇ ಕಾರಣ ಅವ್ರ ಕೈಯಾಗ ತಗೋಲೇಬೇಕು. 4 ದಿವಸ ಕೊಡೋನು ನೋಡೋಣ. ನಿನ್ನಿಂದ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಎಲ್ಲ ಪ್ರಮುಖರು ಹೊಂಟಿದಾರಲ್ಲಿ ಅವ್ರು ಏನ್ ತೀರ್ಮಾನ ತಗೋತಾರ ಮತ್ತೆ ನಮ್ಮ ಮುಂದಿನ ಬೆಳವಣಿಗೆ ತಮ್ಮ ಹೇಳ್ತಾರೆ. यावेळी कळसा भांडुरी बागलकोट शेतकरी संघटना आणि इतर प्रतिनिधी उपस्थित होते आणि त्यांनी आपला पाठिंबा व्यक्त केला. संकल्प शिंदे, KMM मराठी, बेळगाव.